ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ನೋಡಿ, ಇವತ್ತು ಮದರಂಗಿ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲೋ ಹೋಗಬೇಕಂತ ನೋಡಿ, ಅದಕ್ಕಾಗಿ ಮದರಂಗಿ ಹಚ್ಕೊಂಡಿದ್ದೀನಿ. ಚೆನ್ನಾಗೈತಾ ಫ್ರೆಂಡ್ಸ್ ಡಿಸೈನು? ಈ ಕೈಯಿಂದ ತೋರಿಸ್ತೇನೆ ನೋಡ್ರಿ, ಬೇಕಿದ್ರೆ ನೋಡಿ. ಈ ಥರ ಇದೆ ನೋಡ್ರಿ. ಎಲ್ಲೋ ಹೋಗ್ತಿದ್ದೇವೆ ಫ್ರೆಂಡ್ಸ್, ನಾನು ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಈ ಥರ ಇದೆ ನೋಡ್ರಿ ಫ್ರೆಂಡ್ಸ್ ಮದರಂಗಿ. ಚೆನ್ನಾಗಿದೆಯಾ ನೋಡಿ. ಆದರೂ ಸಿಂಪಲ್ ಡಿಸೈನು. ಒಂದು ಹುಡುಗಿ ಬಿಡಿಸಿದಾಳೆ ನೋಡ್ರಿ, ಈ ಥರ ಬಿಡಿಸಿದಾಳೆ. ಇನ್ನೂ ಅಷ್ಟು ಚೆನ್ನಾಗಿಲ್ಲಿದ್ರು ಆದರೂ ಕೂಡ ಸಖತ್ತಾಗಿ ಕಾಣ್ತಾ ಇದೆ ನೋಡ್ರಿ. ಈ ಕೈಯಿಂದ ಚೆನ್ನಾಗಿ ಹತ್ತುತ್ತಾ ಇತ್ತಲ್ಲ, ಈ ಥರ ಹಚ್ಚಿದಾಳೆ ನೋಡಿ. ಸುಮ್ಮನೆ ಕುಂತು ಬಿಡಿಸಿದ್ಲು ನೋಡ್ರಿ. ಒಟ್ಟ ಚೆನ್ನಾಗಿದೆಯಾ ಫ್ರೆಂಡ್ಸ್ ಮದರಂಗಿ? ನನಗೆ ಕೆಲಸ ಇಲ್ಲಿದ್ರೆ ಹಚ್ಕೊತೀನಿ ಫ್ರೆಂಡ್ಸ್, ಕೆಲಸ ಇದ್ದರೆ ಹಚ್ಕೊಳಕ್ಕಾಗಲ್ಲ. ಯಾಕಂದರೆ ಇದು ಫಾಸ್ಟ್ ಮೆಹಂದಿ ಎಲ್ಲ ಬೇಗ ಹೋಗುತ್ತೆ ನೋಡ್ರಿ. ಅದು ನೀರಲ್ಲಿ ಏನಾದರೂ ಕೆಲಸ ಮಾಡಿಬಿಟ್ರೆ ಬೇಗ ಹೋಗುತ್ತೆ ಫ್ರೆಂಡ್ಸ್, ಅದಕ್ಕಾಗಿ ಹಚ್ಕೊಳಕ್ಕೆ ಹೋಗಲ್ಲ. ಆರಕ್ಕಾದರೆ ಇದು ಹಚ್ಕೊಂಡ್ರೆ ಅದು ಉಗುರಿಗೆ ಅದು ತಿಂಗಳಾನ್ಗಟ್ಲೆ ಇರುತ್ತೆ, ಅದನ್ನೇ ಜಾಸ್ತಿ ಹಚ್ಚೋದು ನಾನು. ಮದರಂಗಿ ಏನಾದರೂ ಫಂಕ್ಷನ್ ಇದ್ದರೆ ಸ್ವಲ್ಪ ಹಚ್ಕೊತೀನಿ. ಒಂದೆರಡು ದಿನ ಕೆಲಸ ಮಾಡಿದ್ಬಿಟ್ಲೆ ಹೊಂಟು ಬಿಡುತ್ತೆ ಫ್ರೆಂಡ್ಸ್, ಇರೋದೇ ಇಲ್ಲ ಕೈಯಲ್ಲಿ. ಇವಾಗ ಹಚ್ಕೊಳೋದಿದ್ರೆ ಅಷ್ಟೇ ಹಚ್ಕೊತೀನಿ, ಇಲ್ಲಾಂದರೆ ಸಿಂಪಲಾಗಿ ಏನಾದರೂ ಬಿಡಿಸ್ಕೊಂಡಿರ್ತೀನಿ. ಆದರೂ ನೋಡಿ, ಇವಾಗ ತೊಳ್ಕೋಬೇಕು ಕೈನ. ತುಂಬ ಫಾಸ್ಟ್ ಮೆಹಂದಿ ಎಲ್ಲ ತುಂಬ ಕೆಂಪಗಾಗಿಬಿಡುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಈ ಥರ ಆಗಿದೆ ನೋಡ್ರಿ ಫ್ರೆಂಡ್ಸ್. ನನ್ನ ಮೆಹಂದಿ ಹತ್ತಿದ ಮೇಲೆ ಇಷ್ಟು ಚೆನ್ನಾಗಿ ಕಲರ್ ಹತ್ತಿದೆ ನೋಡ್ರಿ. ಸ್ವಲ್ಪ ಹೊತ್ತು ಫಾಸ್ಟ್ ಮೆಹಂದಿ ಫ್ರೆಂಡ್ಸ್ ಇದು. ಸ್ವಲ್ಪ ಹೊತ್ತು ಹಚ್ಕೊಂಡು ಆಮೇಲೆ ನಾನು ಇನ್ನೂ ಕೈ ತೊಳೆದಿಲ್ಲ ನೋಡ್ರಿ, ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ ನೋಡ್ರಿ. ಇವಾಗ ಬಳೆ ತೆಗೆದಿಟ್ಟಿದ್ದೆ, ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಕೈಗೆ ಮೆಹಂದಿ ಹತ್ತಿದೆ ಅಂದರೆ ಭಾರಿ ರೆಡ್ ಹತ್ತುತ್ತೀರಿ ಅದು ನೋಡ್ರಿ. ಆಮೇಲೆ ಭಾಳ ಫಾಸ್ಟಾಗೂ ಹೋಗುತ್ತೆ ನೋಡ್ರಿ. ಈ ಥರ ಹತ್ತಿದೆ ನೋಡ್ರಿ ಕೈಗೆ. ಎಷ್ಟು ಕಪ್ಪಾಗಿದೆ ಅಂದರೆ ಒಂದು ದಿವಸಕ್ಕೆ ಹಿಂಗಾಗಿದೆ, ನಾಳೆ ನಾಡಿದ್ದು ಅನ್ನೋವರೆಗೂ ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಒಂಥರ ನೋಡ್ರಿ. ಈ ಥರ ಹತ್ತಿದೆ ನನ್ನ ಮೆಹಂದಿ. ನಾನು ಎಲ್ಲಿ ಹೋಗ್ತಾ ಇದ್ದೇನಂತ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ, ತಿಳಿಸ್ತೀನಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಹಾಗೆ ನೋಡಿ ಯಾವ ಥರ ಚೆನ್ನಾಗಿ ಹತ್ತಿದ್ದು ನೋಡ್ರಿ. ನಾನು ಡಿಸೈನ್ ಪಕ್ಕದೊಂದು ಹುಡುಗಿ ಹಚ್ಚಿದ್ಲು, ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ. ಸುಮ್ಮನೆ ಕೈಯಲ್ಲಿ ಹಾಗೆ ಉದುರಿಸ್ತಾ ಇದ್ದೇನೆ ನೋಡ್ರಿ. ನಾನು ತೊಳೆದಿಲ್ಲ, ತೊಳೆದ್ರೆ ಅಂದರೆ ಒಂಥರ ಕೆಮ್ಮಣ್ಣು ತೊಳೆದಂಗೆ ಆಗುತ್ತೆ ನೋಡ್ರಿ. ಆ ಥರ ಇದೆ ಅಂದರೆ ಚರ್ಮಕ್ಕೆ ಎಫೆಕ್ಟ್ ನೋಡ್ರಿ ಫ್ರೆಂಡ್ಸ್. ನಾನು ಒಂದಿಷ್ಟು ಚಿಕನ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ನಿನ್ನೆ ಬೇಯಿಸಿ ಸ್ವಲ್ಪ ತೆಗೆದಿಟ್ಟಿದ್ದೆ. ಜಾಸ್ತಿ ಇತ್ತು ಅಂತ, ಅದು 1.5 kg ಇತ್ತು. ಅದಕ್ಕೆ ಇವಾಗ ಫಾಲ್ ಅಂತಾರಲ್ಲ, ಫಾಲು ಚಿಕನ್ ಫಾಲ್ ಮಾಡ್ಬೇಕಂತ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಏಲಕ್ಕಿ, ಲವಂಗ, ಚಕ್ಕಿ, ಆಮೇಲೆ ಶುಂಠಿ ಇಷ್ಟು ತಗೊಂಡಿದ್ದೀನಿ. ಹಾಗೆ ನೋಡಿ ಈರುಳ್ಳಿ, ಟಮಾಟೆ ಹಣ್ಣು ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ಇದನ್ನು ಒಂದು ಸ್ವಲ್ಪ ರುಬ್ಕೊಳ್ತೀನಿ ರೀ. ಕೊಬ್ಬರಿ ಹಾಕಲ್ಲ ಫ್ರೆಂಡ್ಸ್ ಇದು. ಹೀಗೆ ಸ್ವಲ್ಪ ದಡ್ಗ ಬಡ್ಗ ರುಬ್ಕೊಂಡು ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಪುಡಿಗಳಿರ್ತಾವಲ್ಲ ಹಾಕಿ ಹಾಗೆ ಫಾಲ್ ಮಾಡ್ದಂಗೆ ಮಾಡ್ತೇನೆ ರೀ. ಒಂದು ಹೊತ್ತಿಗೆ ಅಷ್ಟೇ ಚೆನ್ನಾಗಿ ಆಗ್ತದೆ ರೀ ಈ ಥರ ಮಾಡಿದರೆ. ಇದೇ ಥರ ತುಂಬ ಇಷ್ಟಪಡ್ತಾರೆ ರೀ ನಮ್ಮ ಮನೆಯಾಗ, ಸಮೀರಾಗಲಿ ನಮ್ಮ ಮನೆಯವರಾಗಲಿ. ಅದಕ್ಕೆ ಇಷ್ಟನ್ನೇ ಮಾಡಿಬಿಡ್ತೀನಿ. ಹಿಂಗೆ ಸ್ವಲ್ಪ ರುಬ್ಕೊಂಡು ಫಾಲ್ ಮಾಡ್ತೇನೆ ನೋಡ್ರಿ. ಇದೇ ಒಂದು ಸ್ವಲ್ಪ, ಈಗ ಒಂದು ಅರ್ಧ kg ಅಷ್ಟಿದೆ ರೀ. ಇದು 1.5 kg ಇತ್ತು ರೀ, ಅದು ತೆಗೆದಿಟ್ಟಿದ್ದೆ ನಾನು. ಒಂದೇ ಸತಿ ಸಾರಲ್ಲಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಅದು ನೋಡ್ರಿ. ಈಗ ನಾನು ಇಷ್ಟು ರುಬ್ಕೊಳ್ತೀನಿ ರೀ, ಚೆನ್ನಾಗಿ ರುಬ್ಕೊಂಡು ಅಂತೀನಿ ಒಂದು ಸ್ವಲ್ಪ. ನೋಡ್ರಿ, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಇದಕ್ಕೆ ಪಾಲ್ ಮಾಡೋಕ್ಕೆ ಎಣ್ಣೆನೇ ಜಾಸ್ತಿ ಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ರುಬ್ಕೊಂಡಿದ್ದೆ ನಾನು. ಗಟ್ಟಿ ಮಾಡ್ಬೇಕ್ರಿ ಇದು, ಗಟ್ಟಿ ಮಾಡಿದರೆ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಇದು. ಇದು ಚೆನ್ನಾಗಿ ಕುದಿಸ್ಬೇಕು ನೋಡ್ರಿ ಎಣ್ಣೆಯಲ್ಲಿ. ಇದು ಈರುಳ್ಳಿ, ಟಮಾಟೆ ಹಣ್ಣಿನ ಎಲ್ಲ ಹಸಿ ವಾಸನೆ ಇರುತ್ತಲ್ಲ ಫ್ರೆಂಡ್, ಅದೆಲ್ಲ ಹೋಗ್ಬೇಕು ನೋಡ್ರಿ, ಆವಾಗ ಚೆನ್ನಾಗುತ್ತೆ.
ನೋಡಿರಿ ಎಲ್ಲ ಹಸಿ ವಾಸನೆ ಹೋಗಿದೆ ನೋಡಿರಿ. ಬರೀ ಮಸಾಲೆಯಿಂದನೇ ಮಾಡಿದ್ರೆ ನೋಡಿರಿ ಫ್ರೆಂಡ್ಸ್, ಈ ಥರ ಆಗಬೇಕು. ಇಷ್ಟೇ ಸಾಕಲ್ರಿ, ಇಷ್ಟು ಚೆನ್ನಾಗಾಗುತ್ತೆ. ಈಗ ಒಂದು ಸ್ವಲ್ಪ ಖಾರದ ಪುಡಿನೂ ಅರಿಶಿನ ಪುಡಿ ಹಾಕ್ಕೊಳ್ತೀನಿ ಫ್ರೆಂಡ್. ಇವಾಗ ನಮಗೆ ಎಷ್ಟು ಬೇಕು, ನಮಗೆ ಖಾರ ಜಾಸ್ತಿ ಬೇಕಂದರೆ ಖಾರ ಎಷ್ಟು ಬೇಕು ನೋಡಿಕೊಂಡು ನಿಮಗೆ ತಕ್ಕಂಗೆ ಹಾಕ್ಕೊಳ್ರಿ. ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಫ್ರೆಂಡ್, ಅದಕ್ಕೆ ಸ್ವಲ್ಪ ಸ್ಲೋ ಮಾಡ್ಕೊಬಿಡೋಣ. ಕುದೀತಾ ಇದೆ ಹೊರಗಡೆ. ಈ ಥರ ಗಟ್ಟಿಯಾಗಿ ಬರಬೇಕು ನೋಡಿರಿ ಫ್ರೆಂಡ್ಸ್. ಬೇಗನೂ ಆಗುತ್ತೆ ಇದು. ಅಂದರೆ 2 ರೌಂಡ್ ಹಾಕ್ಕೊಬಿಡ್ಬೇಕಷ್ಟೆ. ಇವಾಗ ನೋಡಿರಿ ನಾನು ಈ ಚಿಕನ್ನ ಹಾಕ್ತೀನಿ ಫ್ರೆಂಡ್. ಇವಾಗ ಇದು ಬೇಯಿಸಿ ಇಟ್ಟಿದೆ. ಇದು ಆಂಧ್ರ ಕೋಳಿ ಅಂತಾರಲ್ಲ ಫ್ರೆಂಡ್, ಅದು ಇದು ಗಟ್ಟಿ ಇರುತ್ತೆ ಪೀಸಿಗೂ. ಅದಕ್ಕೆ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ ಚೆನ್ನಾಗಿ. ಇದು ಬರೀ ಚಿಕನ್ ಆದರೆ ಫಾರಮ್ ಕೋಳಿ ಇರ್ತಾವಲ್ಲ, ಆ ಚಿಕನ್ ಅಂದರೆ ಬೇಗ ಈ ಮಸಾಲೆಯಲ್ಲೇ ಬೇಯ್ದುಬಿಡುತ್ತೆ. ಇದು ಅದಲ್ಲ ಫ್ರೆಂಡ್ಸ್, ಇದು ಆಂಧ್ರ ಕೋಳಿ ಅಂದರೆ ತುಂಬ ಗಟ್ಟಿ ಬರುತ್ತೆ ಇದು. ಅದಕ್ಕಾಗಿ ಈ ಥರ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಕುದ್ಬಿಟ್ರೆ ರೆಡಿ ಆಯ್ತು ನೋಡಿರಿ. ಸೂಪರ್ ಆಗುತ್ತೆ ನೋಡಿರಿ, ಎಷ್ಟು ಗಟ್ಟಿ ಇರುತ್ತೆ ಇದು. ಚಪಾತಿ ಆಗಲಿ, ಅನ್ನ ಆಗಲಿ, ರೊಟ್ಟಿ ಆಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ಇದ್ದರೆ ತಿನ್ನೋಕ್ಕೆ ತುಂಬ ಸೂಪರ್ ಆಗುತ್ತೆ ನೋಡಿರಿ. ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಸ್ವಲ್ಪ ಒಂದೊಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಬೇಕು ನೋಡಿರಿ. ಬೇಯಿಸಿದ್ರೆ ಎಲ್ಲ ಮಸಾಲೆ ಹಚ್ಕೊಳ್ಳುತ್ತಲ್ಲ, ಸೂಪರ್ ಆಗತ್ತೆ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಬಾಳೆಹಣ್ಣು ತಿನ್ನಿಸ್ತಾ ಇದ್ದೆ ನೋಡಿರಿ ಗಿಳಿ. ರಾತ್ರಿ ಆಗಿಬಿಟ್ಟಿದ್ದೀರಿ ಪಾಪ, ಊಟ ಮಾಡಿಲ್ಲ. ಆಪ ಈಗ ಕ್ಲೀಚ ಕಾಯಬಿಟ್ಟೆ ಹುಗ್ಲಿಗೆ ನಿಂತಣ್ಣ ನೋಡ್ರಿ. ಈ ಥರ ತಿಂತಾನೆ ನೋಡ್ರಿ. ಒಬ್ಬನ ಹಾಕ್ತದ ನೋಡ್ರಿ, ಓಡ್ತಾನ್ರಿ. ಇವನು ಬಾದಿ ಚುರುಕ್ತಾನೆ. ಇವನು ಊಟ ಮಾಡಿಸ್ತೀನಿ ಅಂತ ಓಡ್ತಾನೆ ನೋಡ್ರಿ. ಊಟ ಮಾಡಿದ್ಬಿಟ್ಟು ಕಾಣಿಸ್ತಾವ ನೋಡ್ರಿ ನನಗೆ. ಬಾಯಿನೇ ತೆಗಿಯಲ್ರಿ ಇವನು ಮಾತ್ರ. ಭಾರಿ ಕಷ್ಟ ರೀ ಅವ್ರಿಗೆ ತಿನ್ಸೋದು. ಉಪವಾಸ ಇದ್ದರೆ ಆಯ್ತು, ಅವ್ರು ಬಾಯಿ ಐತೇನ್ರಿ ಹೇಳೋಕ್ಕೆ. ಉಪವಾಸ ಇದ್ದರೆ ಆಯ್ತು ನೋಡ್ರಿ, ಏನಾರು ಆಗೇ ಬಿಡ್ತಾವ. ಅದಕ್ಕೆ ಸ್ವಲ್ಪ ಕಷ್ಟ ಆದರೂ ತಿನ್ಸೋದ್ರಿ ಪಾಪ. ಇದು ಬಾಯಿನೇ ತೆಗಿಯಲ್ರಿ, ಇದು ಭಾಳ ಚುರುಕೈತ್ರಿ. ಇದು ಬಾಯಿನೇ ತೆಗಿಯಲ್ಲ ಅಂತೈತ್ರಿ ಇದು ಗಿಳಿ. ಇದು ನೋಡ್ರಿ, ಇದ್ರ ಮೇಲೆ ಹೋಗ್ಕೊಂತೈತೆ ನೋಡ್ರಿ. ಇಷ್ಟು ಗಡ ಹೋಗಿತ್ತು ನೋಡ್ರಿ. ತೊಯ್ತು ಬೈತಾ ಇವನು ತೆಗಿತಾನ್ರಿ ಅವ್ನು ಬಾಯಿ. ಇವಂದು ನಂಗೆ ಪ್ರಾಬ್ಲಮ್ ಇಲ್ಲ ನೋಡ್ರಿ. ಹೊಟ್ಟೆ ಹಸಿದ್ರೆ ಸುಮ್ಮನೆ ಬಾಯಿ ತೆಗ್ದು ತಿಂತೈತ್ರಿ ಇದು. ನೋಡ್ರಿ ಹೆಂಗೆ ತಿನ್ನಾಕೊಂತಾನಂತ. ನಿನಗೆ ಹೊಟ್ಟೆ ಹಸಿದ್ರೆ ಪ್ರಾಬ್ಲಮ್ ಮಾಡಲ್ಲ ನೋಡ್ರಿ. ಇದು ಚೆನ್ನಾಗಿ ಊಟ ಮಾಡುತ್ರಿ ಇದು. ನೋಡ್ರಿ ಹೆಂಗೆ ತಿನ್ನೋಕುಂತೈತಿ. ಹಸುವಾದರೆ ಎಲ್ಲದು ಹಾಗೆ ನೋಡ್ರಿ ಮನುಷ್ಯ. ಅಮ್ಮ ಪೇಟ್ ಭರಿ ಕಾ ಮೇರೆ ಬಚ್ಚೆ ಭೂಕ್ ಲಗಿತ್ತು. ನೋಡ್ರಿ ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಮರಿ. ಎಷ್ಟು ನೋಡ್ರಿ ಹೆಂಗೆ ತಿಂತಾ ಇದೆ ನೋಡ್ರಿ, ಸಣ್ಣ ಬಾಯಿ ತಗೊಂಡು. ನೋಡ್ರಿ ಚೆನ್ನಾಗಿ ಹಸು ಅನ್ನೋದು ನೋಡ್ರಿ ಎಲ್ಲದಕ್ಕೂ ಇರುತ್ತೆ ನೋಡ್ರಿ. ಇನ್ನೂ ಹೊಟ್ಟೆ ಹಸ್ತೈತೆ ಅಂತೆ. ಇವನು ಕಾಡ್ಸಲ್ರಿ, ಇವನು ತಿಂತಾನೆ. ಇವಂದೇನು ಪ್ರಾಬ್ಲಮ್ ಇಲ್ರಿ ಅಪ್ಪ ನಮಗೆ.
कहाँ मेरे बच्चे, मेरा बच्चा हो, छाना बच्चा, मेरा छाना बच्चा, अम्मू बच्चा, मेरा छाना बच्चा. ತಮ್ಗೆ ಪ್ರಾಬ್ಲಮ್ ಮಾಡಲ್ರಿ, ಅದಾಯ್ತು ನೋಡ್ರಿ. ಅದು ಇನ್ನೊಂದು ಹಿಂಗೆ ನೋಡಂತ್ರಿ ನೀವೇ ತಿನ್ನೋದೇ ಇಲ್ರಿ. ಸಾಕು ಸಾಕು ಅನ್ನಿಸ್ಬಿಡ್ತೈತಿ. ತಕ್ಕಂತ ತಿಂತೈತೆ ನೋಡ್ರಿ ಇದು. ನಂಗೆ ಕಷ್ಟ ಮಾಡಲ್ಲ ಇದು. ಎಷ್ಟು ಬೇಕು ಅಷ್ಟು ತಿಂದು ಹೋಗಿ ನಿದ್ದೆ ಮಾಡ್ತೈತ್ರಿ ಈಗ. ಅಮ್ಮ ಬೇತಾ ಮೇರಾ ಛಾನಾ ಬೇತಾ ಮೇರಾ ಗೋರಾ ಬೇತಾ, हरा बेटा मेरा हरा बेटा. अभी ना बेटा कड़क कल खाने का सीखना छाना होको. बस छाना है. गुड गर्ल. ಇದಾಯ್ತು ನೋಡ್ರಿ. ಇದು ಮಂಡ ಮೌಲ ನೋಡ್ರಿ. ಮಂಡ ಮೌಲ ಇದು ಹಿಂದ್ ಕಾಲಿಂದನೂ ಓಡ್ತತ್ರಿ. ಹಿಂಗೆ ತನ್ನ ಹೊಟ್ಟೆ ತುಂಬ್ಕೊಳಕ್ಕೂ ಒಲ್ಲೆ ಅಂತ ನೋಡ್ರಿ ಈ ಮರಿ. ಇದಕ್ಕೆ ಹೊಟ್ಟೆನೇ ಇಲ್ರಿ, ಕಾಡಿಸ್ತೈತಿ ನೋಡ್ರಿ. ಇಷ್ಟು ಮಾಡ್ತಾನೆ ನೋಡ್ರಿ ಇವು.